ವಿಚಾರಣೆಗೆ ಒಳಪಡಿಸಿರುವಂತದ್ದು. ನಟ ಧನ್ವೀರ್ನನ್ನ ಇದ್ದಕ್ಕಿದ್ದಂತೆ ವಶಕ್ಕೆ ಪಡೆದಂತ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಇದರ ಹಿಂದೆಯೂ ಕೂಡ ಕಾರಣ ಇದೆ. ಆತಿಥ್ಯ ವಿಡಿಯೋ ಚಕ್ರ ವ್ಯೂಹದಲ್ಲಿ ನಟ ಧನ್ವೀರ್ ಸಿಕ್ಕಾಕೊಂಡ್ರ. ವಿಚಾರಣೆ ಮುಗಿಸಿ ಧನ್ವೀರ್ನ ಬಿಟ್ಟು ಕಳಿಸಿದ್ದಾರೆ ಸಿಸಿಬಿ. 3 ರಿಂದ 4 ಗಂಟೆ ಧನ್ವೀರ್ ವಿಚಾರಣೆ ನಡೆದಿರೋದು. ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ, ಮತ್ತೆ ವಿಚಾರಣೆಗೆ ಕರೆದಾಗ ಬನ್ನಿ ಅಂತ ಸೂಚನೆ ಕೊಟ್ಟು ಕಳಿಸಿದ್ದಾರೆ. ಹಿಂಬದಿ ಗೇಟ್ ಮೂಲಕ ತೆರಳಿದ್ದಾರೆ ಧನ್ವೀರ್. ನೋಡಿ, ಈಗ ಪರಪ್ಪನ ಅಗ್ರಹಾರದ ವಿಡಿಯೋಗಳ ಏನು ರಿಲೀಸ್ ಆಯಿತು, ಅಲ್ಲಿ ಇರುವಂತಹ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತ ಕೆಲಸ ಆಯಿತು. ಇದರ ಬೆನ್ನಲ್ಲೇ ಈಗ ನಟ ಧನ್ವೀರ್ನನ್ನ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಈ ವಿಡಿಯೋ ಶೇರಿಂಗ್ ಹಿಂದೆ ಇವರ ಕೈವಾಡ ಇದೆಯಾ ಅಂತ ವಿಚಾರಣೆಗೆ ಒಳಪಡಿಸಿದ್ರು. ಆಗ ಧನ್ವೀರ್ ಉತ್ತರ, ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ ಅಂತ ಹೇಳಿದ್ದಾರೆ. ಆಗ 3-4 ಗಂಟೆಗಳ ವಿಚಾರಣೆಯ ನಂತರ ಮತ್ತೆ ವಿಚಾರಣೆ ಕರೆದಾಗ ಬರುವಂತೆ ಸೂಚನೆ ಕೊಟ್ಟು ಕಳಿಸಿದ್ದಾರೆ ಹಿಂಬದಿಯ ಗೇಟಿಂದ. ಒಳಪಡಿಸಿರುವಂತದ್ದು. ನಟ ಧನ್ವೀರ್ನನ್ನ ಇದ್ದಕ್ಕಿದ್ದಂತೆ ವಶಕ್ಕೆ ಪಡೆದಂತ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಇದರ ಹಿಂದೆಯೂ ಕೂಡ ಕಾರಣ ಇದೆ. ಆತಿಥ್ಯ ವಿಡಿಯೋ ಚಕ್ರ ವ್ಯೂಹದಲ್ಲಿ ನಟ ಧನ್ವೀರ್ ಸಿಕ್ಕಾಕೊಂಡ್ರ. ವಿಚಾರಣೆ ಮುಗಿಸಿ ಧನ್ವೀರ್ನ ಬಿಟ್ಟು ಕಳಿಸಿದ್ದಾರೆ ಸಿಸಿಬಿ. 3 ರಿಂದ 4 ಗಂಟೆ ಧನ್ವೀರ್ ವಿಚಾರಣೆ ನಡೆದಿರೋದು. ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ, ಮತ್ತೆ ವಿಚಾರಣೆಗೆ ಕರೆದಾಗ ಬನ್ನಿ ಅಂತ ಸೂಚನೆ ಕೊಟ್ಟು ಕಳಿಸಿದ್ದಾರೆ. ಹಿಂಬದಿ ಗೇಟ್ ಮೂಲಕ ತೆರಳಿದ್ದಾರೆ ಧನ್ವೀರ್. ನೋಡಿ, ಈಗ ಪರಪ್ಪನ ಅಗ್ರಹಾರದ ವಿಡಿಯೋಗಳ ಏನು ರಿಲೀಸ್ ಆಯಿತು, ಅಲ್ಲಿ ಇರುವಂತಹ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತ ಕೆಲಸ ಆಯಿತು. ಇದರ ಬೆನ್ನಲ್ಲೇ ಈಗ ನಟ ಧನ್ವೀರ್ನನ್ನ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಈ ವಿಡಿಯೋ ಶೇರಿಂಗ್ ಹಿಂದೆ ಇವರ ಕೈವಾಡ ಇದೆಯಾ ಅಂತ ವಿಚಾರಣೆಗೆ ಒಳಪಡಿಸಿದ್ರು. ಆಗ ಧನ್ವೀರ್ ಉತ್ತರ, ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ ಅಂತ ಹೇಳಿದ್ದಾರೆ. ಆಗ 3-4 ಗಂಟೆಗಳ ವಿಚಾರಣೆಯ ನಂತರ ಮತ್ತೆ ವಿಚಾರಣೆ ಕರೆದಾಗ ಬರುವಂತೆ ಸೂಚನೆ ಕೊಟ್ಟು ಕಳಿಸಿದ್ದಾರೆ ಹಿಂಬದಿಯ ಗೇಟಿಂದ. ಒಳಪಡಿಸಿರುವಂತದ್ದು. ನಟ ಧನ್ವೀರ್ನನ್ನ ಇದ್ದಕ್ಕಿದ್ದಂತೆ ವಶಕ್ಕೆ ಪಡೆದಂತ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಇದರ ಹಿಂದೆಯೂ ಕೂಡ ಕಾರಣ ಇದೆ. ಆತಿಥ್ಯ ವಿಡಿಯೋ ಚಕ್ರ ವ್ಯೂಹದಲ್ಲಿ ನಟ ಧನ್ವೀರ್ ಸಿಕ್ಕಾಕೊಂಡ್ರ. ವಿಚಾರಣೆ ಮುಗಿಸಿ ಧನ್ವೀರ್ನ ಬಿಟ್ಟು ಕಳಿಸಿದ್ದಾರೆ ಸಿಸಿಬಿ. 3 ರಿಂದ 4 ಗಂಟೆ ಧನ್ವೀರ್ ವಿಚಾರಣೆ ನಡೆದಿರೋದು. ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ, ಮತ್ತೆ ವಿಚಾರಣೆಗೆ ಕರೆದಾಗ ಬನ್ನಿ ಅಂತ ಸೂಚನೆ ಕೊಟ್ಟು ಕಳಿಸಿದ್ದಾರೆ. ಹಿಂಬದಿ ಗೇಟ್ ಮೂಲಕ ತೆರಳಿದ್ದಾರೆ ಧನ್ವೀರ್. ನೋಡಿ, ಈಗ ಪರಪ್ಪನ ಅಗ್ರಹಾರದ ವಿಡಿಯೋಗಳ ಏನು ರಿಲೀಸ್ ಆಯಿತು, ಅಲ್ಲಿ ಇರುವಂತಹ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತ ಕೆಲಸ ಆಯಿತು. ಇದರ ಬೆನ್ನಲ್ಲೇ ಈಗ ನಟ ಧನ್ವೀರ್ನನ್ನ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಈ ವಿಡಿಯೋ ಶೇರಿಂಗ್ ಹಿಂದೆ ಇವರ ಕೈವಾಡ ಇದೆಯಾ ಅಂತ ವಿಚಾರಣೆಗೆ ಒಳಪಡಿಸಿದ್ರು. ಆಗ ಧನ್ವೀರ್ ಉತ್ತರ, ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ ಅಂತ ಹೇಳಿದ್ದಾರೆ. ಆಗ 3-4 ಗಂಟೆಗಳ ವಿಚಾರಣೆಯ ನಂತರ ಮತ್ತೆ ವಿಚಾರಣೆ ಕರೆದಾಗ ಬರುವಂತೆ ಸೂಚನೆ ಕೊಟ್ಟು ಕಳಿಸಿದ್ದಾರೆ ಹಿಂಬದಿಯ ಗೇಟಿಂದ. ಒಳಪಡಿಸಿರುವಂತದ್ದು. ನಟ ಧನ್ವೀರ್ನನ್ನ ಇದ್ದಕ್ಕಿದ್ದಂತೆ ವಶಕ್ಕೆ ಪಡೆದಂತ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಇದರ ಹಿಂದೆಯೂ ಕೂಡ ಕಾರಣ ಇದೆ. ಆತಿಥ್ಯ ವಿಡಿಯೋ ಚಕ್ರ ವ್ಯೂಹದಲ್ಲಿ ನಟ ಧನ್ವೀರ್ ಸಿಕ್ಕಾಕೊಂಡ್ರ. ವಿಚಾರಣೆ ಮುಗಿಸಿ ಧನ್ವೀರ್ನ ಬಿಟ್ಟು ಕಳಿಸಿದ್ದಾರೆ ಸಿಸಿಬಿ. 3 ರಿಂದ 4 ಗಂಟೆ ಧನ್ವೀರ್ ವಿಚಾರಣೆ ನಡೆದಿರೋದು. ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ, ಮತ್ತೆ ವಿಚಾರಣೆಗೆ ಕರೆದಾಗ ಬನ್ನಿ ಅಂತ ಸೂಚನೆ ಕೊಟ್ಟು ಕಳಿಸಿದ್ದಾರೆ. ಹಿಂಬದಿ ಗೇಟ್ ಮೂಲಕ ತೆರಳಿದ್ದಾರೆ ಧನ್ವೀರ್.
ನೋಡಿ, ಈಗ ಪರಪ್ಪನ ಅಗ್ರಹಾರದ ವಿಡಿಯೋಗಳು ಏನು ರಿಲೀಸ್ ಆಯಿತು, ಅಲ್ಲಿ ಇರುವಂತಹ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತ ಕೆಲಸ ಆಯಿತು. ಇದರ ಬೆನ್ನಲ್ಲೇ ಈಗ ನಟ ಧನ್ವೀರ್ನನ್ನ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಈ ವಿಡಿಯೋ ಶೇರಿಂಗ್ ಹಿಂದೆ ಇವರ ಕೈವಾಡ ಇದೆಯಾ ಅಂತ ವಿಚಾರಣೆಗೆ ಒಳಪಡಿಸಿದ್ರು. ಆಗ ಧನ್ವೀರ್ ಉತ್ತರ, ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ ಅಂತ ಹೇಳಿದ್ದಾರೆ. ಆಗ 3-4 ಗಂಟೆಗಳ ವಿಚಾರಣೆಯ ನಂತರ ಮತ್ತೆ ವಿಚಾರಣೆ ಕರೆದಾಗ ಬರುವಂತೆ ಸೂಚನೆ ಕೊಟ್ಟು ಕಳಿಸಿದ್ದಾರೆ ಹಿಂಬದಿಯ ಗೇಟಿಂದ. ಒಳಪಡಿಸಿರುವಂತದ್ದು. ನಟ ಧನ್ವೀರ್ನನ್ನ ಇದ್ದಕ್ಕಿದ್ದಂತೆ ವಶಕ್ಕೆ ಪಡೆದಂತಹ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಇದರ ಹಿಂದೆಯೂ ಕೂಡ ಕಾರಣ ಇದೆ. ಆತಿಥ್ಯ ವಿಡಿಯೋ ಚಕ್ರ ವ್ಯೂಹದಲ್ಲಿ ನಟ ಧನ್ವೀರ್ ಸಿಕ್ಕಾಕೊಂಡ್ರ. ವಿಚಾರಣೆ ಮುಗಿಸಿ ಧನ್ವೀರ್ನ ಬಿಟ್ಟು ಕಳಿಸಿದ್ದಾರೆ ಸಿಸಿಬಿ. 3-4 ಗಂಟೆ ಧನ್ವೀರ್ ವಿಚಾರಣೆ ನಡೆದಿರೋದು. ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ, ಮತ್ತೆ ವಿಚಾರಣೆಗೆ ಕರೆದಾಗ ಬನ್ನಿ ಅಂತ ಸೂಚನೆ ಕೊಟ್ಟು ಕಳಿಸಿದ್ದಾರೆ. ಹಿಂಬದಿ ಗೇಟ್ ಮೂಲಕ ತೆರಳಿದ್ದಾರೆ ಧನ್ವೀರ್. ನೋಡಿ, ಈಗ ಪರಪ್ಪನ ಅಗ್ರಹಾರದ ವಿಡಿಯೋಗಳು ಏನು ರಿಲೀಸ್ ಆಯಿತು, ಅಲ್ಲಿ ಇರುವಂತಹ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತ ಕೆಲಸ ಆಯಿತು. ಇದರ ಬೆನ್ನಲ್ಲೇ ಈಗ ನಟ ಧನ್ವೀರ್ನನ್ನ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಈ ವಿಡಿಯೋ ಶೇರಿಂಗ್ ಹಿಂದೆ ಇವರ ಕೈವಾಡ ಇದೆಯಾ ಅಂತ ವಿಚಾರಣೆಗೆ ಒಳಪಡಿಸಿದ್ರು. ಆಗ ಧನ್ವೀರ್ ಉತ್ತರ, ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ ಅಂತ ಹೇಳಿದ್ದಾರೆ. ಆಗ 3-4 ಗಂಟೆಗಳ ವಿಚಾರಣೆಯ ನಂತರ ಮತ್ತೆ ವಿಚಾರಣೆ ಕರೆದಾಗ ಬರುವಂತೆ ಸೂಚನೆ ಕೊಟ್ಟು ಕಳಿಸಿದ್ದಾರೆ ಹಿಂಬದಿಯ ಗೇಟಿಂದ. ಒಳಪಡಿಸಿರುವಂತದ್ದು. ನಟ ಧನ್ವೀರ್ನನ್ನ ಇದ್ದಕ್ಕಿದ್ದಂತೆ ವಶಕ್ಕೆ ಪಡೆದಂತಹ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಇದರ ಹಿಂದೆಯೂ ಕೂಡ ಕಾರಣ ಇದೆ. ಆತಿಥ್ಯ ವಿಡಿಯೋ ಚಕ್ರ ವ್ಯೂಹದಲ್ಲಿ ನಟ ಧನ್ವೀರ್ ಸಿಕ್ಕಾಕೊಂಡ್ರ. ವಿಚಾರಣೆ ಮುಗಿಸಿ ಧನ್ವೀರ್ನ ಬಿಟ್ಟು ಕಳಿಸಿದ್ದಾರೆ ಸಿಸಿಬಿ. 3-4 ಗಂಟೆ ಧನ್ವೀರ್ ವಿಚಾರಣೆ ನಡೆದಿರೋದು. ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ, ಮತ್ತೆ ವಿಚಾರಣೆಗೆ ಕರೆದಾಗ ಬನ್ನಿ ಅಂತ ಸೂಚನೆ ಕೊಟ್ಟು ಕಳಿಸಿದ್ದಾರೆ. ಹಿಂಬದಿ ಗೇಟ್ ಮೂಲಕ ತೆರಳಿದ್ದಾರೆ ಧನ್ವೀರ್. ನೋಡಿ, ಈಗ ಪರಪ್ಪನ ಅಗ್ರಹಾರದ ವಿಡಿಯೋಗಳು ಏನು ರಿಲೀಸ್ ಆಯಿತು, ಅಲ್ಲಿ ಇರುವಂತಹ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತ ಕೆಲಸ ಆಯಿತು. ಇದರ ಬೆನ್ನಲ್ಲೇ ಈಗ ನಟ ಧನ್ವೀರ್ನನ್ನ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಈ ವಿಡಿಯೋ ಶೇರಿಂಗ್ ಹಿಂದೆ ಇವರ ಕೈವಾಡ ಇದೆಯಾ ಅಂತ ವಿಚಾರಣೆಗೆ ಒಳಪಡಿಸಿದ್ರು. ಆಗ ಧನ್ವೀರ್ ಉತ್ತರ, ಜೈಲಿನ ಯಾವ ವಿಡಿಯೋ ನಾನು ರಿಲೀಸ್ ಮಾಡಿಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರೀಕ್ಷೆಗೆ ಒಳಪಡಿಸಿ ಅಂತ ಹೇಳಿದ್ದಾರೆ. ಆಗ 3-4 ಗಂಟೆಗಳ ವಿಚಾರಣೆಯ ನಂತರ ಮತ್ತೆ ವಿಚಾರಣೆ ಕರೆದಾಗ ಬರುವಂತೆ ಸೂಚನೆ ಕೊಟ್ಟು ಕಳಿಸಿದ್ದಾರೆ ಹಿಂಬದಿಯ ಗೇಟಿಂದ.